ನಾನು ಶ್ರೀಕೃಷ್ಣನ ಭಕ್ತೆ ಅಂತೆಲ್ಲ ಹೇಳಿಕೊಳ್ಳುತ್ತಿರುವಂತಹ ಹಾಗೆ ತೋರಿಸಿಕೊಳ್ಳುತ್ತಿರುವಂತಹ ಇತ್ತೀಚಿನ ಕೆಲ ಮಾಡರ್ನ್ ಹೆಣ್ಣು ಮಕ್ಕಳಿಗೆ ನಾನು ಒಂದು ನೇರವಾಗಿ ಪ್ರಶ್ನೆನ ಕೇಳಲೇಬೇಕು ಅಂತ ತುಂಬಾ ದಿನಗಳಿಂದ ತುಂಬಾ ಆಸೆಯನ್ನ ಇಟ್ಕೊಂಡಿದ್ದೀನಿ. ನಾನು ಶ್ರೀಕೃಷ್ಣನ ಭಕ್ತೆ. ನಾನು ಕೃಷ್ಣನನ್ನ ತುಂಬಾ ಪೂಜಿಸ್ತೀನಿ. ತುಂಬಾ ಆರಾಧಿಸ್ತೀನಿ. ಕೃಷ್ಣನನ್ನ ತುಂಬಾ ಪ್ರೀತಿಸ್ತೀನಿ. ಕೃಷ್ಣನಲ್ಲಿ ನಾನು ಆತನ ಗೆಳೆತನವನ್ನ ಕಾಣ್ತೀನಿ ಅಂತೆಲ್ಲ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್‌ಗಳನ್ನ ಹಾಕಿಕೊಳ್ಳುವಂತವರ ಸಂಖ್ಯೆ ತುಂಬಾ ಹೆಚ್ಚಾಗ್ತಾ ಇದೆ. ಈ ರೀತಿಯಾಗಿ ಯಾರೆಲ್ಲ ಪೋಸ್ಟ್‌ಗಳನ್ನ ಹಾಕೊಳ್ತಾ ಇದ್ದೀರಾ ಅಂತವರೆಲ್ಲ ಒಂದು ಸತ್ಯವನ್ನ ಹೇಳಿ. ನೇರವಾಗಿ ಸತ್ಯವನ್ನ ಹೇಳ್ಬೇಕು. ನೀವು ನಿಜವಾಗಿಯೂ ಕೃಷ್ಣನನ್ನ ಭಕ್ತನಾಗಿದ್ರೆ, ಆತನನ್ನ ಆರಾಧಿಸ್ತಾ ಇದ್ರೆ, ಪೂಜಿಸ್ತಾ ಇದ್ರೆ, ನೀವು ಸತ್ಯವಾಗಿಯೂ ಆತನಲ್ಲಿ ನೀವು ಗೆಳೆತನವನ್ನ ಬಯಸ್ತಾ ಇದ್ರಿ. ಕೃಷ್ಣನನ್ನ ಪೂಜಿಸುವಂತಹ ನೀವುಗಳು, ಆರಾಧಿಸುವಂತಹ ನೀವುಗಳು, ಆತನಲ್ಲಿ ಗೆಳೆತನವನ್ನ ಕಾಣುವಂತಹ ನೀವುಗಳು, ಕೃಷ್ಣನ ಬಣ್ಣವನ್ನ ಹೋಲುವಂತಹ ವ್ಯಕ್ತಿಗಳನ್ನ ಇಷ್ಟವನ್ನ ಪಡ್ತೀರಾ? ಹ್ಮ್? ಕೃಷ್ಣನ ಬಣ್ಣವನ್ನ ಹೋಲುವಂತಹ ವ್ಯಕ್ತಿಗಳನ್ನ ಪ್ರೀತಿಸ್ತೀರಾ? ಕೃಷ್ಣನ ಬಣ್ಣವನ್ನ ಹೋಲುವಂತಹ ಹುಡುಗನನ್ನ ನೀವು ಪ್ರೀತಿಸ್ತೀರಾ? ಖಂಡಿತವಾಗಿಯೂ ಸುಳ್ಳು. ವಾಸ್ತವಿಕವಾಗಿ ನೋಡಿದ್ರೆ ಖಂಡಿತವಾಗಿಯೂ ಸುಳ್ಳು. ಕೃಷ್ಣನ ಬಣ್ಣವನ್ನ ಹೋಲುವಂತಹ ಹುಡುಗರನ್ನ ಇಷ್ಟವನ್ನ ಪಡೋದಿಲ್ಲ ನೀವುಗಳು. ಅಂತಹ ವ್ಯಕ್ತಿಗಳ ಜೊತೆ ಗೆಳೆತನವನ್ನ ಬಯಸೋದಿಲ್ಲ ನೀವು. ನಾನು ಕೇವಲ ಇವತ್ತಿನ ಹುಡುಗಿಯರಿಗೆ ಮಾತ್ರ ನಾನು ಇದನ್ನ ಹೇಳ್ತಾ ಇಲ್ಲ. ಹುಡುಗರಲ್ಲೂ ಅದೇ ರೀತಿಯಾಗಿ ಕೃಷ್ಣನ ಬಣ್ಣವನ್ನ ಹೋಲುವಂತಹ ಹುಡುಗಿಯರನ್ನ ಇಷ್ಟವನ್ನ ಪಡೋದಿಲ್ಲ. ಅಂತವರ ಜೊತೆ ಗೆಳೆತನವನ್ನ ಮಾಡೋದಕ್ಕೆ ಇಷ್ಟವನ್ನ ಪಡೋದಿಲ್ಲ. ಇದು ವಾಸ್ತವಿಕವಾದಂತಹ ಸತ್ಯ. ಬೇರೆ ಯಾರಾದ್ರೂ ಏನಾದ್ರೂನು ತಿಳ್ಕೊಳ್ಳಿ, ನಾನು ಇರುವಂತಹ ಸತ್ಯವಾದಂತಹ ಮಾತನ್ನ ಹೇಳ್ತೀನಿ. ಯಾಕೆ ಈ ರೀತಿಯಾಗಿ ಇವತ್ತಿನ ದಿನಗಳಲ್ಲಿ ನಾವೆಲ್ಲರೂನು ನಾನುನು ಸೇರಿಸ್ಬಿಟ್ಟೆ ನಾನು ಹೇಳ್ಕೊಳ್ತೀನಿ. ನಾನೇನು ಬೇರೆ ರೀತಿಯಾಗಿ ನಾನು ಹೇಳ್ತಾ ಇಲ್ಲ. ನಾವೆಲ್ಲ ಇವತ್ತಿನ ದಿನ ಆಂತರಿಕ ಸೌಂದರ್ಯಕ್ಕಿಂತ ಏನ್ ಹೇಳಿ, ಆಂತರಿಕ ಸೌಂದರ್ಯಕ್ಕಿಂತ ಬಾಹ್ಯ ಸೌಂದರ್ಯವನ್ನ ತುಂಬಾ ಇಷ್ಟಪಡೋದಕ್ಕೆ ಬಯಸ್ತೀವಿ. ಇವತ್ತಿನ ದಿನ ಎಲ್ಲ ಬಯಸ್ತಾ ಇರೋದು ಅದನ್ನೇ. ಆಂತರಿಕ ಸೌಂದರ್ಯವನ್ನ ಯಾರು ನೋಡ್ತಾ ಇಲ್ಲ. ಮನಸ್ಸು ಅನ್ನೋದೇ ಇಲ್ಲ. ಬಾಹ್ಯ ಸೌಂದರ್ಯ ಏನ್ ಕಾಣುತ್ತೆ, ನಾವು ಹೊರಗಿನ ಪ್ರಪಂಚಕ್ಕೆ ಏನ್ ಕಾಣ್ತಾ ಇದೀವಿ ಅದನ್ನೇ ತುಂಬಾ ಇಷ್ಟಪಡ್ತೀವಿ, ಅದನ್ನೇ ಬಯಸ್ತಾ ಇದೀವಿ. ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂದ್ರೆ ಸರಿಯಾಗಿ ನಾವು ಗೀತೆಯನ್ನ ಓದಬೇಕಾಗುತ್ತೆ. ನಾನು ತುಂಬಾ ಜನರನ್ನ ನೋಡ್ತಾ ಇರ್ತೀನಿ. ಭಗವದ್ಗೀತೆಯನ್ನ ಯಾರು ಓದಿರೋದೇ ಇಲ್ಲ. ಅದರಲ್ಲೂ ನಾನು ಮುಖ್ಯವಾಗಿ ಹುಡುಗಿಯರಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರೋ ಎಲ್ಲೋ ತೆಗೆದು ಅವನ ವೈಯಕ್ತಿಕ ವಿಚಾರಗಳನ್ನ ತೆಗೆದು ಕೃಷ್ಣ ಹೇಳಿದ್ದು ಅಂತ ಅಂದ್ಬಿಟ್ಟು ಒಂದು ಲೈನ್ ಬರ್ದು ಹಾಕ್ಬಿಡ್ತಾನೆ. ಕೃಷ್ಣ ಸೇಸ್ ಅಂತ ಅಂದ್ಬಿಟ್ಟು ಹಾಕ್ಬಿಡ್ತಾರೆ. ಅವೆಲ್ಲ ಕೃಷ್ಣ ಹೇಳಿರಂತಹ ಮಾತುಗಳೇ ಅಲ್ಲ. ಕೃಷ್ಣ ಹೇಳಿರುವಂತಹ ವಿಚಾರಗಳೇ ಬೇರೆ ರೀತಿಯಾಗಿದ್ದಾವೆ. ಕೃಷ್ಣ ತಿಳಿಸಿಕೊಟ್ಟಿರುವಂತಹ ನಾವು ಏನಂತ ಅಂದ್ಬಿಟ್ಟು 3 ಯೋಗಗಳು ಅಂತ ಹೇಳ್ತೀವಿ. ಒಂದು ಭಕ್ತಿ ಯೋಗ ಇರ್ಬೋದು, ಹಾಗೆ ಕರ್ಮಯೋಗ, ಹಾಗೆ ಜ್ಞಾನ ಯೋಗ. ನೀವು ಕೃಷ್ಣ ತಿಳಿಸಿಕೊಟ್ಟಿರುವಂತಹ ಜ್ಞಾನ ಮಾರ್ಗದಿಂದ ಆತ ಏನ್ ತಿಳಿಸ್ಕೊಟ್ಟಿದ್ದಾನೆ ನಮ್ಗೆ, ಅದನ್ನ ತಿಳ್ಕೊಳ್ಳಿ ಮೊದ್ಲು. ನಮ್ಗೆ ಯಾವ ರೀತಿಯಾದಂತಹ ಜ್ಞಾನವನ್ನ ಕೊಟ್ಟಿದ್ದಾನೆ ಅಂತ ನೀವು ಪ್ರಪಂಚದಲ್ಲಿ ಯಾವ ಪುಸ್ತಕಗಳನ್ನು ಓದಿದ್ರು ಅಷ್ಟು ಜ್ಞಾನ ಸಿಗೋದಿಲ್ಲ. ಹಾಗೆ ಕೃಷ್ಣ ಹಾಕಿಕೊಟ್ಟಿರುವಂತಹ ಕರ್ಮ ಮಾರ್ಗದಿಂದ ಅವನು ಏನ್ ಹೇಳಿದ್ದಾನೆ ಆ ರೀತಿಯಾಗಿ ಕೆಲಸಗಳನ್ನ ಮಾಡಿ, ಒಳ್ಳೆ ಕರ್ಮಗಳನ್ನ ಮಾಡಿ, ಹಾಗೆ ಭಕ್ತಿ ಮಾರ್ಗದಿಂದ ಆತನನ್ನ ಒಲಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ. ಸತ್ಯವಾಗಿಯೂ ನಾನು ನಿಮ್ಮೆಲ್ಲರ ರೀತಿಯಾಗಿನೇ ಮೊದಲು ಸುಮ್ಮನೆ ಏನೋ ಅಲ್ಲಿ ಇಲ್ಲಿ ಓಡಾಡೋದು, ಹಾಗೆ ಹೀಗೆ ಫ್ರೆಂಡ್ಸು ಅಲ್ಲಿ ಇಲ್ಲಿ ಪಾರ್ಟಿಗಳು, ನಾನು ಈ ರೀತಿಯಾಗಿ ಓಡಾಡ್ತಿದ್ದಂಥವ್ನು. ಬಟ್ ನನಗೆ ನಂತರ ಗೊತ್ತಾಯ್ತು, ಹೌದು ಕೃಷ್ಣನಿದ್ದಾನೆ, ಆತನನ್ನ ಹೋಲಿಸ್ಕೊಳ್ಬೋದು ಅಂತ. ಸತ್ಯವಾಗಿಯೂ ಆತನನ್ನ ಹೋಲಿಸ್ಕೊಳ್ಬೋದು. ಇವತ್ತೇ ಗೀತೆಯನ್ನ ಓದೋದಕ್ಕೆ ಪ್ರಾರಂಭವನ್ನ ಮಾಡಿ. ತುಂಬಾ ವಿಚಾರಗಳಿದ್ದಾವೆ, ವಿಷಯಗಳಿದ್ದಾವೆ, ತಿಳಿದುಕೊಳ್ಳಿ. ನಿಮ್ಮ ಏನು ಇನ್ನರ್ ಸೋಲ್ ಅಂತ ನಾವೇನ್ ಹೇಳ್ತೀವಿ ನಾವು, ನಮ್ಮ ಆತ್ಮ ಅಂತ ಏನ್ ಹೇಳ್ತೀವಿ, ಅದನ್ನ ಶುದ್ಧ ಮಾಡ್ಕೊಳ್ಳೋದನ್ನ ಕಲೀರಿ. ತುಂಬಾ ವಿಷಯಗಳಿದ್ದಾವೆ. ಸುಮ್ನೆ ಅವ್ರವ್ರು ಹೇಳಿದ್ದು ಅವು ಎಲ್ಲ ಬಿಟ್ಬಿಡಿ. ನಾನು ಇವತ್ತಿನ ಹೆಣ್ಮಕ್ಳು ಅಂತ ಅಂದ್ಬಿಟ್ಟು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೃಷ್ಣನನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ದಲೇನೆ, ಆತ ಏನ್ ತಿಳಿಸ್ಕೊಟ್ಟಿದ್ದಾನೆ, ಯಾವ ಜ್ಞಾನವನ್ನ ತಿಳಿಸ್ಕೊಟ್ಟಿದ್ದಾನೆ ಅನ್ನೋದನ್ನ ಗೊತ್ತಿಲ್ದಲೇನೆ ಸುಮ್ಮನೆ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರಕ್ಕೋಸ್ಕರ ಆತನನ್ನ ಬಳಸ್ಕೊಳ್ತಾ ಇದ್ದಾರೆ. ದಯಮಾಡಿ ಅದು ಹುಡುಗರಾಗಿರ್ಬೋದು ಅಥವಾ ಹುಡುಗಿಯರೇ ಆಗಿರ್ಬೋದು, ಕೃಷ್ಣನನ್ನ ಯಾವತ್ತಿಗೂ ಪ್ರಚಾರಕ್ಕಾಗಿ ಬಳಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆತನನ್ನ ಹೋಲಿಸ್ಕೊಳ್ಳಿ. ರಾಧೆನ ಹೋಲಿಸ್ಕೊಳ್ಳಿ ನೀವು ಸಾಕು. ಕೃಷ್ಣ ತಾನಾಗೆ ತಾನೇ ಹೋಲಿತಾನೆ. ಇದು ಸತ್ಯವಾದಂತಹ ಮಾತು. ನಾನು ಅನುಭವಿಸಿರುವಂತಹದ್ದು. ನಾನು ಪ್ರಾಕ್ಟಿಕಲ್ ಆಗಿ ನಾನು ತಿಳ್ಕೊಂಡಿರೋಂಥವನು. ನಾನು ಸುಳ್ಳನ್ನ ಹೇಳೋದಕ್ಕೆ ಹೋಗೋದಿಲ್ಲ ನಾನು. ನನಗೆ ಯಾವುದೇ ರೀತಿಯಾದಂತಹ ಪ್ರಚಾರದ ಅವಶ್ಯಕತೆನೇ ಇಲ್ಲ. ಪ್ರಚಾರ ತೆಗೆದುಕೊಳ್ಬೇಕು ಅಂದಿದ್ರೆ ನಾನು ಯಾವ್ಯಾವುದೋ ಮಾರ್ಗದಿಂದ ಪ್ರಚಾರಗಳನ್ನ ತೆಗೆದುಕೊಂಡು ಬಿಡ್ಬೋದಾಗಿತ್ತು. ದಯಮಾಡಿ ಇವತ್ತಿನ ಹೆಣ್ಣುಮಕ್ಕಳಲ್ಲಿ ನಾನು ಹೇಳೋದು, ಆತನನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ. ಆತನನ್ನ ಪ್ರಚಾರಕ್ಕಾಗಿ ಬಳಸಿಕೊಳ್ದಲೇನೆ ಆತನನ್ನ ಸಂಪೂರ್ಣವಾಗಿ ನೀವು ಹೋಲಿಸ್ಕೊಂಡ್ರೆ
ನೀವು ಜೀವನದಲ್ಲಿ ಏನು ಸಾಧನೆಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಖಂಡಿತವಾಗಿಯೂ ಆ ಸಾಧನೆಯನ್ನ ಮಾಡ್ಬೋದು. ನಂತರ ನಿಮಗೆ ಗೊತ್ತಾಗುತ್ತೆ. ಒಮ್ಮೆ ಒಂದೆರಡು ದಿನ ಗೀತೆಯನ್ನ ಓದಿ. ಪ್ರಾರಂಭದಲ್ಲಿ ತುಂಬಾ ಕಷ್ಟ ಓದೋದು. ಇದು ಯಾರು ಓದ್ತಾರೆ? ಒಂದೆರಡು ದಿನ ಬೋರ್ ಆಗುತ್ತೆ. ಒಂದೆರಡು ದಿನ ತೆಗೆದ್ಬಿಟ್ಟು ಅಲ್ಲಿ ಇಲ್ಲಿ ಇಟ್ಬಿಟ್ಟು ಹೋಗ್ತೀರ. ಒಂದು 10, 15 ಪುಟಗಳು ಓದಿ ಪ್ರಾರಂಭವನ್ನ ಮಾಡಿ. ನಂತರ ನೀವೇನೆ ಸಂಪೂರ್ಣವಾಗಿ ಅದ್ರೊಳಗಡೆ ಮುಳುಗೋಗ್ಬಿಡ್ತೀರಾ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.